ತೀರ್ಥರಿಂದ 4 ಕಾಳು ಮಂತ್ರಾಕ್ಷತೆ ಇಸ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತಾವ. ಸುಬುಧೇಂದ್ರ ತೀರ್ಥರು ತೀರ್ಥ ಪ್ರೋಕ್ಷಣೆ ಮಾಡೋದ್ರಿಂದ ಭೂತ ಓಡೋಗ್ತದ. ವಿಶ್ವ ಪ್ರಸನ್ನ ತೀರ್ಥರು ನಿಮ್ಮನೆಗೆ ಬರೋದ್ರಿಂದ ನಿಮ್ಮನೆಯ ಸಮಸ್ಯೆಗಳು ಪರಿಹಾರ ಆಗ್ತಾವ. ಈಗೇನು ಪರ್ಯಾಯಕ್ಕೆ ಕೂತಾರಲ್ಲ ವೇದವರ್ಧನ ತೀರ್ಥರು, ಅವರು ಕೃಷ್ಣನ್ ಪೂಜೆ ಮಾಡೋದ್ರಿಂದ ಜಗತ್ತಿಗೆ ಒಳ್ಳೇದಾಗ್ತದ. ಇನ್ನ ವಿಧುಶೇಖರ ಭಾರತೀ ತೀರ್ಥ ಸ್ವಾಮಿಗಳಿಗೆ ನಾವು ನಮಸ್ಕಾರ ಮಾಡೋದ್ರಿಂದ ಕಲ್ಯಾಣ ಆಗ್ತದ. ಇವತ್ತ ಈ ಎಲ್ಲಾ ವಿಷಯಗಳ ಮೇಲೂ ಬೆಳಕು ಚಲ್ತೀನಿ ಕೇಳ್ರಿ. ನಿಜವಾಗಿಯೂ ಧರ್ಮಶಾಸ್ತ್ರ ಇವರೆಲ್ಲರ ಬಗ್ಗೆ ಏನ್ ಹೇಳ್ತದೆ ಕೇಳ್ರಿ. ಯತಿರ್ಹಸ್ತೆ ಜಲಂ ದದ್ಯಾತ್ ಭೈಕ್ಷ್ಯಂ ದದ್ಯಾತ್ ಪುನರ್ಜಲಂ ತಜ್ಜಲಂ ಮೇರುನಾತುಲ್ಯಂ ತಜ್ಜಲಂ ಸಾಗರೋಪಮಂ ಯತಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿಸ್ವಯಂ ಹರಿರ್ಯತ್ರ ಗೃಹೇ ಭುಂಕ್ತೆ ತ್ರ ಭುಂಕ್ತೆ ಜಗತ್ರಯಂ ವಟೌ ತು ಸಮಧತ್ತಂ ಸ್ಯಾತ್ ಗೃಹಸ್ಥೆ ದ್ವಿಗುಣಂ ಭವೇತ್ ವಾನಪ್ರಸ್ಥೆ ಶತಗುಣಂ ಯತೌ ದತ್ತಂ ಅನಂತಕಂ. ಪುರಂದರದಾಸರು ಹೇಳಿದ್ದು ಗೊತ್ತಲ್ಲ ನಿಮಗ? ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. ಯತಿಗಳಿಗೆ ಕೈ ತೊಳ್ಕೊಳಿಕ್ ಒಂದ್ ಸ್ವಲ್ಪ ಜಲ ನೀರ್ ಕೊಟ್ರೆ ಮೇರು ಪರ್ವತದಷ್ಟು ಪುಣ್ಯ ಲಭಿಸ್ತದಂತ. ಇನ್ನು ಅವ್ರ ಕಾಲ್ ತೊಳೆದ್ರ ನಮ್ಮ ಪಾಪ ಎಲ್ಲ ಪರಿಹಾರ ಆಗುದಿಲ್ಲೇನು? ಹಾಗೆ ಆಗ್ತದ. ಯಾರ ಮನೆಯೊಳಗೆ ಸ್ವಾಮಿಗಳು ಬಂದು ಶ್ರೀ ರಾಮಚಂದ್ರ ದೇವರ ಪೂಜೆಯನ್ನ ಮಾಡಿ ಊಟವನ್ನ ಮಾಡ್ತಾರೋ ಅವ್ರ ಮನೆಯೊಳಗ ಸಾಕ್ಷಾತ್ ಭಗವಂತನೇ ಬಂದು ಊಟ ಮಾಡ್ತಾನೆ. ಹಿಂಗಿರ್ತಿರ್ಬೇಕಾದ್ರ ಆ ಮನೆಯೊಳಗಿನ ಸಮಸ್ಯೆ ಬಗೆಹರಿಯುದಿಲ್ಲೇನು? ಬಗೆಹರಿದ ಹರಿತದ. ಇನ್ನು ಇಡೀ 3 ಲೋಕಗಳೆಲ್ಲಾ ಒಂದು ಊಟ ಮಾಡ್ದಂಗ. ಹಂಗಿರ್ಬೇಕಾದ್ರ ದೆವ್ವ ಭೂತ ಪಿಶಾಚಿ ಓಡ್ ಹೋಗುದಿಲ್ಲೇನು? ಓಡ್ ಹೋಗೇ ಹೋಗ್ತಾವ. ಒಟ್ಟುವಿಗೆ ಏನಾರ ದಾನ ಮಾಡಿದ್ರ 1 ಪಟ್ಟು ಪುಣ್ಯ ಬರ್ತದ. ಗೃಹಸ್ಥಾಶ್ರಮದವರಿಗೆ ದಾನ ಮಾಡಿದ್ರ 2 ಪಟ್ಟು ಪುಣ್ಯ ಬರ್ತದ. ಇನ್ನು ವಾನಪ್ರಸ್ಥಾಶ್ರಮದಲ್ಲಿರುವವರಿಗೆ ನಾವೇನಾದ್ರೂ ದಾನ ಮಾಡಿದ್ರ ಹಂಗಂದ್ರೆ 10 ಪಟ್ಟು ಪುಣ್ಯದ ಫಲ ಬರ್ತದೆ. ಶ್ರೇಷ್ಠ ಯತಿಗಳಾದಂತಹ ಶ್ರೀ ಸತ್ಯಾತ್ಮ ತೀರ್ಥರು, ಶ್ರೀ ಸುಬುಧೇಂದ್ರ ತೀರ್ಥರು, ಶ್ರೀ ವಿಶ್ವ ಪ್ರಸನ್ನ ತೀರ್ಥರು, ಶ್ರೀ ವೇದವರ್ಧನ ತೀರ್ಥರು, ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ, ಇವರೆಲ್ಲರ ದರ್ಶನ ಮಾತ್ರದಿಂದಲೇ ನಮ್ಮ ಎಲ್ಲ ಪಾಪಗಳ ಪರಿಹಾರ. ಇನ್ನು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರ ಜಗತ್ ಕಲ್ಯಾಣ, ಅವರಿಂದ ಮಂತ್ರಾಕ್ಷತೆಯನ್ನ ಪಡೆದ್ರ ನಮ್ಮ ಜೀವನ ಪಾವನ. ಹಿಂಗಾಗಿ ಎಲ್ಲೇ ಯತಿಗಳು ಕಂಡ್ರೆ ಅವ್ರದ ದರ್ಶನ ಮಾಡ್ಕೊಳ್ರಿ, ಅವ್ರ ಹತ್ರ ತೀರ್ಥ ಮಂತ್ರಾಕ್ಷತೆಯನ್ನ ಇಸ್ಕೊಳ್ರಿ, ಅವರಲ್ಲಿ ಭಕ್ತಿ ಶ್ರದ್ಧೆಗಳನ್ನ ತೋರಿಸ್ರಿ. ನಿಮ್ಮ ಶ್ರೇಯಸ್ಸು ಕಟ್ಟಿಟ್ಟ ಬುತ್ತಿ.